ಪಾರ್ಟಿ ಆಫ್ ಇಂಡಿಯಾ ಅಠವಲೆ ಮತ್ತು ಜನಪರ ದಲಿತ ಸಂಘಟನೆಗಳ ವತಿಯಿಂದ ಇದೇ ಡಿಸೆಂಬರ್ 18ರಂದು ಬೆಳಗಾವಿ ಅಧಿವೇಶನದಲ್ಲಿ ಅಂದರೆ ಸುವರ್ಣಸೌಧದ ಎದುರುಗಡೆ ನಾವು ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮುತ್ತಿಗೆ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸಚಿವೆ ಹಾಗೂ ಸಾಹಿತಿಗಳಾದಂಥ BT ಲಲಿತಾ ನಾಯಕ್ ಅವರು ವಹಿಸಲಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ರಿಪಬ್ಲಿಕನ್ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ M ವೆಂಕಟಸ್ವಾಮಿಯವರು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ನಾನು AB ಹೊಸಮನಿ, ಆಮೇಲೆ ರಾಜ್ಯಾಧ್ಯಕ್ಷರಾದಂಥ ಸತೀಶ್ ಅವರು, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾದಂಥ GC ವೆಂಕಟರಮಣಪ್ಪ ಅವರು ಮತ್ತು ಎಲ್ಲ ಜನಪರ ದಲಿತ ಸಂಘಟನೆಗಳ ಮುಖಂಡರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದಾಜು 2,000ಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ 2ನೇ ಹಂತದ ಹೋರಾಟ ಇದೆ. 1ನೇ ಹಂತದ ಹೋರಾಟ ಡಾಕ್ಟರ್ HC ಮಾದೇಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಮನೆ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಅಂತಂದರೆ ಏನು ST ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಯಿತು ಅದು ಒಂದು, ಆಮೇಲೆ ಮುಡಾ ಹಗರಣ ಒಂದು, ಆಮೇಲೆ SCP TSP ಹಣ ದುರ್ಬಳಕೆ ಒಂದು, ಹೀಗೆ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಅಲ್ಲಿ ಹೋರಾಟ ಮಾಡಿದ್ದೀವಿ. ಅವರು ಒಂದು ಉನ್ನತಾಧಿಕಾರಿ ಸಮಿತಿ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರಿತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದುವರೆಗೂ ಕೂಡ ಒಂದು ಸಭೆಯನ್ನು ಕರೆದಿಲ್ಲ. ಈ ಕಾರಣಕ್ಕಾಗಿ ಮತ್ತೆ ನಾವು 2ನೇ ಹಂತದ ಹೋರಾಟವನ್ನು ಸುವರ್ಣಸೌಧದ ಎದುರುಗಡೆ ನಾವು ಹಮ್ಮಿಕೊಂಡಿದ್ದೇವೆ. ಏನಂತಂದರೆ ಈಗ ಏನು ಬಗಾರ್ ಹುಕುಮು ಸಾಗುವಳಿ ಮಾಡ್ತಿದ್ದಾರೆ, ಅವರಿಗೆ ಫಾರ್ಮ್ ನಂಬರ್ 57 ತುಂಬಿ ಅವರಿಗೆ ಮತ್ತೆ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಡಬೇಕು ಮತ್ತು ಸ್ಲಮ್ ಜನರಿಗೆ ಹಕ್ಕುಪತ್ರವನ್ನು ಕೊಡಬೇಕು. ಮತ್ತು ಈಗಾಗಲೇ ಏನು 24 ಲಕ್ಷ ಸಾವಿರಕ್ಕೂ ಏನು ಹಣ ದುರುಪಯೋಗ ಆಗಿದೆ, ಅದನ್ನು ಮತ್ತೆ ವಾಪಸ್ ಪಡೆಯುವಂತೆ ನಾವು ಆಗ್ರಹಿಸ್ತಿದ್ದೇವೆ. ಈ ಒಂದು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರೇ ಮಾನ್ಯ ಸಿದ್ದರಾಮಯ್ಯನವರು ಆಗಿರೋದರಿಂದ ಅವರ ಕಣ್ತಪ್ಪಿ ಹೇಗೆ ಹಣ ವರ್ಗಾವಣೆ ಆಯಿತು, ದುರುಪಯೋಗ ಆಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ನಾವು ಕೂಡಲೇ ಆ ಹಣವನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಆಮೇಲೆ ಏನು BPL ಕಾರ್ಡು ರದ್ದು ಮಾಡಿದ್ದಾರೆ, ಅನೇಕ ಬಡ ಜನರಿಗೆ ಹೊಟ್ಟೆ ಮೇಲೆ ಒದಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೂಡಲೇ ಏನಂತಂದರೆ BPL ಕಾರ್ಡ್ ಮತ್ತೆ ಒದಗಿಸಬೇಕು. BPL ಕಾರ್ಡದು ಒಂದು ಆದಾಯ ಮಿತಿ ಏನಿದೆ ಕನಿಷ್ಠ 3 ಲಕ್ಷ ರೂಪಾಯಿ ಅದು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ ಆಗಿದೆ. ಬೇರೆ ಬೇರೆ ವಿಷಯಗಳಲ್ಲಿ ನಾವು ಒಂದು PTCL ಕಾಯ್ದೆ ಏನಿದೆ, ಈ PTCL ಕಾಯ್ದೆ ಏನು ದಲಿತರ ಜಮೀನುಗಳನ್ನು ಬೇರೆಯವರಿಗೆ ಮಾರಬಾರ್ದು ಅಂತಕ್ಕಂಥ ಉದ್ದೇಶದಿಂದ PTCL ಕಾಯ್ದೆ ತಂದಿದೆ. ಆ PTCL ಕಾಯ್ದೆಯಲ್ಲಿ ಯಾವುದೇ ರೀತಿಯ ಒಂದು ಉಗ್ರ ಕಾನೂನು ಅದರಲ್ಲಿ ತಂದಿಲ್ಲ. ಹಾಗಾಗಿ ಒಂದು ಏನು ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ವೆಂಕಟಸ್ವಾಮಿಯವರಿದ್ದರೆ, ಆ ವೆಂಕಟಸ್ವಾಮಿಯವರ ಒಂದು ನಿಯೋಗ ಈಗಾಗಲೇ ರಾಜ್ಯ ಸರ್ಕಾರಕ್ಕೇನು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಪ್ರಕಾರ ಏನಂತಂದರೆ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದಾಗಿದೆ. ಮತ್ತು ರಾಜ್ಯದಲ್ಲಿ ಕೂಡ 12,000ಕ್ಕಿಂತಲೂ ಹೆಚ್ಚು ಜನ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ, ಗ್ರಾಮ ಸಹಾಯಕರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಕಾಯಂ ಮಾಡಬೇಕಂತಕ್ಕಂಥದ್ದು ವಿಷಯ ಇದೆ. ಹೀಗಾಗಿ ಒಟ್ಟು 13 ವಿಷಯಗಳನ್ನು ಇಟ್ಕೊಂಡು ನಾವು ಸುವರ್ಣಸೌಧ ಮುತ್ತಿಗೆಯನ್ನು ನಾವು ಹಾಕಿದ್ದೀವಿ. ಅಲ್ಲಿ ಟೆಂಟ್ ನಂಬರ್ 6ರಲ್ಲಿ ನಮಗೆ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರು ಕೂಡ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾವು ಶಾಂತ ರೀತಿಯಿಂದ ನಮ್ಮ ಬೇಡಿಕೆಗಳಿಗಾಗಿ ಈಡೇರಿಕೆಗಾಗಿ ಆಗ್ರಹಿಸಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಿದ್ದೇನೆ.